ಹೆಚ್ಚು ಕಡಿಮೆ ನಾನು ನೋಡಿದ್ದೇನೆ. ಮತ್ತು ಇಂಥ ಸಂದರ್ಭದಲ್ಲಿ ನ್ಯಾಚುರಲಿ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಖುಷಿ ಆಗ್ತದೆ. ಅವರು ಎಲ್ಲರೂ ಸೇರಿ ನೀವು ಬಂದು ನಿಮ್ಮ ಚುನಾವಣಾ ಆಯ್ಕೆ ಪತ್ರವನ್ನು ಒತ್ತಾಯ ಮಾಡಿದ್ರಿಂದ ನಾನು ಇಲ್ಲಿ ಬಂದಿದ್ದೆ. ಇಲ್ಲಾಂದರೆ ಯೂಶ್ವಲಿ ನಾವು ಲೆಟರ್ ಕಳಿಸಿ ಅದನ್ನು ತರಿಸ್ಕೊಳ್ತೀವಿ. ಏನೇ ಆಗಲಿ ನನ್ನ ಜೀವನದಲ್ಲಿ ಸತತವಾಗಿ ಈ ಅವಕಾಶಗಳನ್ನು ಸಿಗ್ತಾ ಇರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆ. ಇಂದಿರಾ ಗಾಂಧೀಜಿಯವರು ಹಿಡ್ಕೊಂಡು ಸೋನಿಯಾ ಗಾಂಧಿಯವರವರೆಗೆ ನನಗೆ ಅವಕಾಶಗಳು ಸಿಕ್ಕಿವೆ. ಮತ್ತು ವಿಶೇಷವಾಗಿ ನನಗೆ ಕೆಲಸ ಮಾಡ್ತಕ್ಕಂಥ ಮತ್ತು ಪಕ್ಷದ ತತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥ ನನ್ನ ಒಂದು ವಿಶೇಷವಾದಂಥ ನಂಬಿಕೆ ನಮಗೆ ಸಹಾಯ ಮಾಡಿದೆ. ಇದರಿಂದ ಬೇರೆಯವರಿಗೂ ಒಂದು ಪ್ರೋತ್ಸಾಹ ಸಿಗ್ತದೆ. ಯಾಕಂದರೆ ನಾವು ಕೆಲಸ ಮಾಡಿದರೆ ಅಥವಾ ತತ್ವದ ಮೇಲೆ ನಂಬಿಕೆ ಇಟ್ಟು ನಡ್ಕೊಂಡು ಹೋದರೆ ಜನ ಬೆಂಬಲಿಸ್ತಾರೆ ಅಂತ. ಅದಕ್ಕೆ ನನ್ನ ವಿಶೇಷವಾದಂಥ ಧನ್ಯವಾದಗಳು ಮೇಡಮ್ ಸೋನಿಯಾ ಗಾಂಧೀಜಿಯವರಿಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ, ವಿಶೇಷವಾಗಿ ಯಾವ ಮತಕ್ಷೇತ್ರದಿಂದ ನಾನು ಆರಿಸಿ ಬರ್ತೇನೆ ಅಲ್ಲಿಂದ ಜನನೂ ಕೂಡ ನನಗೆ 16 ವರ್ಷ ಬೆಂಬಲಿಸಿದ್ದಾರೆ. ಅವರಿಗೂ ಕೂಡ ನಾನು ನೆನೆಸ್ಕೊಳ್ತೇನೆ. ಮತ್ತು ರಾಹುಲ್ ಗಾಂಧೀಜಿಯವರು ಭಾಳಷ್ಟು ನನ್ನ ಜೊತೆಯಲ್ಲಿದ್ದು ನನಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ನನಗೆ ಬೆಂಬಲ ನೀಡ್ತಕ್ಕಂಥದ್ದು ಮತ್ತು ನನ್ನ ಜೊತೆಯಲ್ಲಿ ಯಾವಾಗಲೂ ಸ್ವಾರ್ಥತೆಯಿಂದ ವರ್ತಿಸಿ ಅವರು ಒಂದು ವಿಶೇಷವಾದಂಥ ಅವರು ಗುಣವನ್ನು ನಾನು ಮೆಚ್ಚುತ್ತೇನೆ. ಅದಕ್ಕೆ ನಮಗೆ ಪುನಃ ರಾಹುಲ್ ಗಾಂಧಿ ಜೊತೆಯಲ್ಲಿ ಸೋನಿಯಾ ಗಾಂಧೀಜಿಯವರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಕರ್ನಾಟಕ ಜನತೆ ಅವಕಾಶ ಮಾಡಿಕೊಟ್ಟಿದೆ. ಅವರೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ. ಯಾಕಂದರೆ ಯಾವಾಗಲೂ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ವಿಶೇಷವಾಗಿ ರಾಜಕಾರಣದಲ್ಲಿ ಮೀಡಿಯಾ ಸಪೋರ್ಟ್ ಇಲ್ಲದೆ ಅಥವಾ ಮೀಡಿಯಾ ಬೆಂಬಲ ಇಲ್ಲದೆ, ಪತ್ರಿಕೆ ಬೆಂಬಲ ಇಲ್ಲದೆ ಯಾರೂ ಕೂಡ ಜನರಿಗೆ ಪರಿಚಿತರಾಗೋದಿಲ್ಲ. ಜನರಿಗೆ ಪರಿಚಿತರಾಗಬೇಕು. ನಿಮ್ಮ ಇರ್ತಕ್ಕಂಥ ಸ್ವಭಾವದ ಬಗ್ಗೆ ಅಥವಾ ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಅಥವಾ ನಿಮ್ಮ ಲೋಪದೋಷಗಳನ್ನು ಎತ್ತಿ ಹಿಡಿತಕ್ಕಂಥವ್ರು, ತೋರಿಸ್ತಕ್ಕಂಥವ್ರು ಮೀಡಿಯಾದವರು. ಇತ್ತೀಚೆಗೆ ಬೇರೆ ವಿಚಾರ. ಆದರೆ ನಾನೇನು ಪಾಲಿಟಿಕ್ಸ್ನಾಗ ಇಲ್ಲಿ ಈ ವಿಧಾನಸೌಧದಲ್ಲಿ 72ರಲ್ಲಿ ಕಾಲಿಟ್ಟಿದ್ದೇನೆ. ಆವಾಗಿನಿಂದ ನಾನು ನೋಡಿ ಅನೇಕ ಏರುಪೇರುಗಳು ನೋಡಿದ್ದೇನೆ. ಅದಕ್ಕೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಮೀಡಿಯಾದಲ್ಲಿ ಮೊದಲು ಹಾಗಿರ್ತಿರಲಿಲ್ಲ. ಏನಾರಾಗಿದ್ದರೆ ಬಂದು ಜನ ಪ್ರೀತಿಯಿಂದ ಕಾಣ್ತಿದ್ರು, ನಾವು ಅಷ್ಟೇ ಪ್ರೀತಿಯಿಂದ ಈಗೆಲ್ಲ ಸಾಕಷ್ಟು ಜನ ಬಾಯಸುಡು ಇರ್ತಾರೆ, ಪ್ರಿಜುಡಿಸ್ ಇರ್ತಾರೆ. ಯಾಕಂದರೆ ಸರ್ಕಾರ ಒತ್ತಡನೂ ಕೂಡ ಕೆಲವು ಕಡೆ ಇರೋದ್ರಿಂದ ಅದು ಸ್ವಲ್ಪ ಅವರು ವಿಚಲಿತರಾಗಿದ್ದಾರೆ. ಯಾಕಂದರೆ ಕಾರ್ಪೊರೇಟ್ ಕಂಪನಿಗಳು ಇದನ್ನು ಮೀಡಿಯಾ ಇವತ್ತು ಅವ್ರ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಉದ್ಯಮದಾರ ಕೈಯಲ್ಲಿವೆ. ಮೊದಲು ಆಗಿರಲಿಲ್ಲ. ಜರ್ನಲಿಸ್ಟು ಅಥವಾ ಟಿ ವಿ ಚಾನೆಲ್ಸು ಯಾವಾಗಲೂ ಕೂಡ ನಿಷ್ಪಕ್ಷಪಾತವಾಗಿ ತನ್ನ ಅನಿಸಿಕೆಗಳನ್ನು ಅಥವಾ ಬೇರೆಯವರ ಹೇಳಿಕೆಗಳನ್ನು ತೆಗೆದುಕೊಂಡು ಮುಂದೆ ಸಾಗ್ತದೆ. ಆದರೆ ಈಗ ದೊಡ್ಡ ಪ್ರಮಾಣದಲ್ಲಿ ಈ ಉದ್ಯಮದಾರ ಇದರಲ್ಲಿ ಇಳಿದು ಅವರ ವಿಚಾರಗಳನ್ನು ಆ ಒಂದು ಮೀಡಿಯಾ ಮೇಲೆ ಹೇರ್ತಕ್ಕಂಥದ್ದು
ಮಾಡ್ತಾ ಇದ್ದಾರೆ. ಅದು ಡೆಮಾಕ್ರಸಿಗೆ ಒಳ್ಳೆಯದಲ್ಲ. ಡೆಮಾಕ್ರಸಿ ಯಶಸ್ವಿಯಾಗಿ ನಡಿಬೇಕಾದರೆ ನಿಷ್ಪಕ್ಷಪಾತವಾದಂಥ ಚಾನಲೂ ಬೇಕು, ಮೀಡಿಯಾನೂ ಬೇಕು, ಮತ್ತು ನಮ್ಮ ವರ್ತನೆಯೂ ಕೂಡ ಆಗಿರ್ಬೋದು. ಯಾಕಂದರೆ ಇತ್ತೀಚೆಗೆ ನಾವು ಭಾಳ ರಾಜಕೀಯದಲ್ಲಿರ್ತಕ್ಕಂಥ ಮುಖಂಡರಿಗೂ ನೋಡ್ತೇವೆ ಅಥವಾ ಬೇರೆ ಕಾರ್ಯಕರ್ತರನ್ನು ನೋಡ್ತೇವೆ. ಈ ಒಂದು 60 ವರ್ಷದಲ್ಲಿ ನಾನು ಭಾಳ ಬದಲಾವಣೆ ಕಂಡಿದ್ದೇನೆ. ಅದರಲ್ಲಿ ಈಗ ಸುಧಾರಣೆ ಆಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ. ನೋಡೋಣ ಅದು ಏನಾಗ್ತದೆ, ಮುಂದೆ ಗೊತ್ತಿಲ್ಲ. ಬಟ್ ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಈಗ ಸಾಕಷ್ಟು ಬದಲಾವಣೆಗಳು ಎಲ್ಲ ಕ್ಷೇತ್ರದಲ್ಲಿ ಅಥವಾ ಎಲ್ಲ ವರ್ಗದಲ್ಲಿ ಕೂಡ ಆಗಿದೆ. ರಾಜಕೀಯದಲ್ಲಿ ಬದಲಾವಣೆ ಆಗಿದೆಯಲ್ಲ ಸರ್, ಬರೀ ಮಾಧ್ಯಮದಲ್ಲಿ ರಾಜಕೀಯದಲ್ಲಿ ಬದಲಾವಣೆ ಆಗಿರೋ ಕಾರಣಕ್ಕೆ ಸರ್ ಮಾಧ್ಯಮಗಳು ಆಗಿದೆಯಲ್ಲ ಸರ್ ಅಂತ ಹೇಳಿದ್ರೆ ಬದಲಾವಣೆ ಆಗಿದೆಯಲ್ಲ ಸರ್, ಕೇವಲ ಮಾಧ್ಯಮಗಳು ಒಂದೇ ಅಲ್ಲಲ್ಲ. ಅದು ಹೇಳಿದ್ರಿಲ್ಲ. ಮಾಧ್ಯಮದಲ್ಲಿ ಯಾಕೆ ನಾ ಮಾಧ್ಯಮ ಹೇಳೋದಂದರೆ ಅನೇಕ ಚಾನಲ್ಗಳು ಯಾರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಜನ ಖರೀದಿ ಮಾಡಿದ್ದಾರೆ. ಮೊದಲು ಹಂಗಿರಲಿಲ್ಲ. ಯಾರೇ ಒಂದು ಪತ್ರಿಕೆ ನಡೆಸಿದ್ರೆ ಅವರು ಪ್ರಾಮಾಣಿಕವಾಗಿ ಎದುರು ಕುಂತು ನೋಡಿ ಬರೆದು ಮಾಡ್ತಾಯಿದ್ರು. ಆದರೆ ಈಗ ಓನರ್ ಎಲ್ಲೋ ಇರ್ತಾನೆ, ಅವನು ಡಿಕ್ಟೇಟ್ ಮಾಡ್ತಾನೆ. ಇದು ವ್ಯತ್ಯಾಸ. ರಾಜಕಾರಣಿಗಳ ಬದಲಾವಣೆ ಏನು? ರಾಜಕಾರಣಿಗಳು ನೀವು ಒಳ್ಳೆ ತತ್ವದ ಮೇಲೆ ನಡೆದ್ರೆ ನಿಮಗೆ ಯಶಸ್ಸು ಸಿಗ್ತದೆ. ನೀವು ಐಡಿಯಾಲಜಿ ಬಿಟ್ಟು ತತ್ವಗಳ ಬಿಟ್ಟು ಬೇರೆ ರೀತಿಯಲ್ಲಿ ನಡೆದ್ರೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ. ಅದಕ್ಕೆ ಜನರಿಂದ ಎಲೆಕ್ಟ್ ಆಗಿ ಬರ್ತಾರೆ ರಾಜಕಾರಣಿಗಳು. ಈ ಸಾರಿ ಸರಿ ಇರಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಪಾಠ ಕಲಿಸ್ತಾರೆ. ಆದರೆ ಉದ್ಯಮದಾರಿಗೆ ಯಾರು ಪಾಠ ಕಲಿಸ್ಬೇಕು? ಅವ್ರಿಗೆ ಯಾರು, ಕಾರ್ಪೊರೇಟ್ದವ್ರಿಗೆ ಯಾರು ಹೇಳಬೇಕು? ಅವ್ರ ಮೇಲೆ ದುಡ್ಡಿದೆ, ಅದಕ್ಕಾಗಿ ಅವರೆಲ್ಲ ಯಾವಾಗಲೂ ಕೂಡ ಮೇಲ್ಗೈ ಇರ್ತದೆ ಅವ್ರ ರಾಜಕಾರಣದಲ್ಲೂ ಕೂಡ. ಅದರ ಉದಾಹರಣೆ ನಾವು ಜಾರ್ಖಂಡದಲ್ಲಿ ನೋಡಿದ್ದೇವೆ. ಅದೇ ಉದಾಹರಣೆಗಳು ನಮ್ಮ ಮಧ್ಯಪ್ರದೇಶದಲ್ಲೂ ಕೂಡ ನೋಡಿದ್ದೇವೆ. ಕಣ್ಣೀರು ಹಾಕಿದ್ದಾರೆ ಸರ್ 3 ಸಲ ನಂಗೆ ಅವಕಾಶ ತಪ್ಪು ಅಂತ. ಕ್ಯಾಬಿನೆಟ್ ಸೆಕೆಂಡ್ ಲಿಸ್ಟ್ ಯಾವಾಗ ಸರ್?